ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಹೊಸ ಸರ್ಕಾರದಲ್ಲಿ ಯತೀಂದ್ರಗೆ ಡಿಸಿಎಂ ಪಟ್ಟ ಒಲಿಯಲಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ಇವರದ್ದು ಎಷ್ಟು ದೊಡ್ಡ ಕುಟುಂಬ? ಇವರ ಸಹೋದರ ಸಹೋದರಿಯರು ಏನ್ ಮಾಡ್ಕೊಂಡಿದ್ದಾರೆ? ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಬಳಿ ಇರೋ ಆಸ್ತಿ ಎಷ್ಟು ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಿದ್ದರಾಮಯ್ಯ ತಂದೆ ತಾಯಿ. ಸಿದ್ದರಾಮಯ್ಯ ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಇವರಿಬ್ಬರು ಈಗ ಇಲ್ಲ. ಮೂವರು ಸಹೋದರರು, ಇಬ್ಬರು ಸಹೋದರಿಯರು. ಸಿದ್ದರಾಮಯ್ಯ ಅವರಿಗೆ ಒಬ್ಬ ಅಣ್ಣ ಮತ್ತು ಇಬ್ಬರು ತಮ್ಮಂದಿರು ಇದ್ದಾರೆ. ಸಿದ್ದರಾಮಯ್ಯ ಅಕ್ಕನ ಹೆಸರು ಚಿಕ್ಕಮ್ಮ ಮತ್ತು ತಂಗಿ ಪುಟ್ಟರತ್ನಮ್ಮ. ಇವರಲ್ಲಿ ಈಗ ಇರೋದು ಸಿದ್ದರಾಮಯ್ಯ ಮತ್ತು ಸಿದ್ದೇಗೌಡ ಮಾತ್ರ. ಇವರ ಓರ್ವ ಸಹೋದರ ರಾಮೇಗೌಡ 2022ರಲ್ಲಿ ವಿಧಿವಶರಾದ್ರು. ಅವರ ಅಂತಿಮ ದರ್ಶನಕ್ಕೆ ಸಿದ್ದರಾಮಯ್ಯ ಹೋಗಿದ್ರು. ಸಿದ್ದರಾಮಯ್ಯ ಅವರ ಸಹೋದರ ಸಹೋದರಿಯರ ಕುಟುಂಬ ಈಗಲೂ ಮೈಸೂರಲ್ಲೇ ವಾಸವಾಗಿದೆ. ಇವರ ಸಹೋದರರು ಸಿದ್ದರಾಮಯ್ಯ ಸಿಎಂ ಆದರೂ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಕೃಷಿ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ನಾವು ಓದ್ಲಿಲ್ಲ, ಹೀಗಾಗಿ ನಾವು ಇಲ್ಲಿದ್ದೀವಿ. ಸಿದ್ದರಾಮಯ್ಯ ಓದಿದ್ರು, ಹೀಗಾಗಿ ಅಲ್ಲಿದ್ದಾರೆ ಅಂತಾರೆ ಸಹೋದರರು. ಅಂದ್ರೆ ಸಿದ್ದರಾಮಯ್ಯ 1983ರಲ್ಲೇ ಶಾಸಕರಾದ್ರು. 2013, 2023ರಲ್ಲಿ ಸಿಎಂ ಆದರೂ ಅವರ ಅಣ್ತಮ್ಮಂದಿರು ಮತ್ತು ಸಹೋದರಿಯರು ಸಾಮಾನ್ಯವಾಗಿಯೇ ಜೀವನ ಸಾಗಿಸಿದ್ದಾರೆ. ಸಿದ್ದರಾಮಯ್ಯ ಹೆಂಡತಿ ಮತ್ತು ಮಕ್ಕಳು. ಸಿದ್ದರಾಮಯ್ಯ ಪಾರ್ವತಿ ಅನ್ನೋರನ್ನ ಮದುವೆಯಾಗಿದ್ದಾರೆ. ಇವರು ಹೆಚ್ಚಾಗಿ ಎಲ್ಲೂ ಕಾಣಿಸಿಕೊಳ್ಳೋದಿಲ್ಲ. ಹಿಂದೆ ಮೈಸೂರು ಚಾಮುಂಡೇಶ್ವರಿಗೆ ಸೀರೆ ನೀಡಲು ಬಂದಾಗ ಪಬ್ಲಿಕ್ ಆಗಿ ಕಾಣಿಸಿಕೊಂಡಿದ್ರು. ಇತ್ತೀಚೆಗೆ ಮಂತ್ರಾಲಯಕ್ಕೆ ಭೇಟಿ ನೀಡಿಯೂ ಸುದ್ದಿಯಾಗಿದ್ರು. ಇದು ಬಿಟ್ರೆ ಇವರು ರಾಜಕೀಯ, ಗಂಡನ ಪರ ಪ್ರಚಾರ ಅಂತೆಲ್ಲ ಓಡಾಡೋದಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಸಿದ್ದರಾಮಯ್ಯ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಬಂದಾಗಲೂ ಪಾರ್ವತಿ ಸಿದ್ದರಾಮಯ್ಯ ಬಂದಿರಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರೇ ಹೇಳಿಕೊಳ್ಳುವಂತೆ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ಪಾರ್ವತಿ ಸಿದ್ದರಾಮಯ್ಯ ಅವರೇ ನೋಡಿಕೊಳ್ತಾರೆ. ರಾಕೇಶ್ ಸಿದ್ದರಾಮಯ್ಯ. ರಾಕೇಶ್ ಸಿದ್ದರಾಮಯ್ಯ ಅವರ ಮುದ್ದಿನ ಮಗ. ಸಿನಿಮಾ ಹೀರೋ ಆಗೋ ಕನಸು ಕಂಡಿದ್ದ ರಾಕೇಶ್ ಕೆಲ ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ರು. ಅದರಲ್ಲಿ ನನಗೆ ನೀನು ನಿನಗೆ ನಾನು ಅನ್ನೋ ಸಿನಿಮಾ ಕೂಡ ಸೇರಿದೆ. ಆದ್ರೆ ನಂತರದಲ್ಲಿ ಅಂದ್ರೆ 2006ರಿಂದ ಪಾಲಿಟಿಕ್ಸ್ ನಲ್ಲಿ ಆಕ್ಟಿವ್ ಆದ ರಾಕೇಶ್ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಹೊಂದಿದ್ರು. 2008 ಮತ್ತು 2013ರಲ್ಲಿ ಸಿದ್ದರಾಮಯ್ಯ ವರುಣಾ ಕ್ಷೇತ್ರದಿಂದ ಗೆಲ್ಲಲು ಇವರ ಪಾತ್ರ ದೊಡ್ಡ ಮಟ್ಟದಲ್ಲಿತ್ತು. ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತಲೇ ಬಿಂಬಿತವಾಗಿದ್ರು ರಾಕೇಶ್ ಸಿದ್ದರಾಮಯ್ಯ. ಆದ್ರೆ ವಿಧಿಯಾಟ ಬೇರೆಯದ್ದೇ ಇತ್ತು. 2016ರಲ್ಲಿ ಬೆಲ್ಜಿಯಂನ ಬೂಮ್ ನಗರದಲ್ಲಿ ಆಯೋಜಿಸಲಾಗಿದ್ದ ಮ್ಯೂಸಿಕ್ ಫೆಸ್ಟಿವಲ್ ಟುಮಾರೋ ಲ್ಯಾಂಡ್ ನಲ್ಲಿ ಭಾಗಿಯಾಗಿದ್ರು ರಾಕೇಶ್. ಆದ್ರೆ ಈ ವೇಳೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೀಡಾದ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಬಹು ಅಂಗಾಂಗ ವೈಫಲ್ಯದಿಂದಾಗಿ 39ನೇ ವಯಸ್ಸಿನಲ್ಲಿ ಅಲ್ಲೇ ಜೀವ ಬಿಟ್ರು. ರಾಕೇಶ್ ಇದ್ದಿದ್ರೆ 2018ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಸೋಲ್ತಿರಲಿಲ್ಲ ಅಂತ ಈಗಲೂ ಅಲ್ಲಿನ ಜನ ಮಾತನಾಡ್ತಾರೆ. ಸ್ಮಿತಾ ರಾಕೇಶ್. ಸಿದ್ದರಾಮಯ್ಯ ಸೊಸೆ ಸ್ಮಿತಾ ರಾಕೇಶ್. 2004ರಲ್ಲಿ ಸ್ಮಿತಾ ಅನ್ನೋರನ್ನ ರಾಕೇಶ್ ಮದುವೆ ಆಗಿದ್ರು. ಇವರಿಗೆ ತನ್ಮಯಿ ಮತ್ತು ಧವನ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಸ್ಮಿತಾ ಮೊದಲಿನಿಂದಲೂ ಪಬ್ಲಿಕ್ ಆಗಿ ಅಷ್ಟಾಗಿ ಕಾಣಿಸಿಕೊಳ್ತಿರ್ಲಿಲ್ಲ. ಆದ್ರೆ 2018ರಲ್ಲಿ ಸಿದ್ದರಾಮಯ್ಯ ಪರವಾಗಿ ಚಾಮುಂಡೇಶ್ವರಿಯಲ್ಲಿ ಪ್ರಚಾರಕ್ಕೆ ಇಳಿದಿದ್ರು ಸ್ಮಿತಾ. ಮೊಮ್ಮಗ ಮತ್ತು ಮೊಮ್ಮಗಳು. ರಾಕೇಶ್ ಮತ್ತು ಸ್ಮಿತಾಗೆ ಇಬ್ಬರು ಮಕ್ಕಳಿದ್ದಾರೆ. ಅವರೇ ಧವನ್ ಮತ್ತು ತನ್ಮಯಿ. ಧವನ್ PUC ಮುಗಿಸಿದ್ದು ಮುಂದೆ ಲಾ ಮಾಡ್ತಿದ್ದಾರೆ. 2023ರ ಚುನಾವಣೆ ವೇಳೆ ಮೊದಲ ಬಾರಿಗೆ ತನ್ನ ತಾತ ಸಿದ್ದರಾಮಯ್ಯ ಜೊತೆ ಧವನ್ ಕಾಣಿಸಿಕೊಂಡಿದ್ರು. ಈ ವೇಳೆ ಮಾತನಾಡಿದ್ದ ಧವನ್, ನಾನು ಅಜ್ಜ ಸಿದ್ದರಾಮಯ್ಯ ಜೊತೆ ರಾಜಕೀಯ ಕಲಿಯುತ್ತಿದ್ದೀನಿ. ಅವರಂತೆಯೇ ಕಾನೂನು ಪದವಿ ಪಡೆದ ಬಳಿಕ ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಕೆ ನೀಡಿದ್ರು. ಇನ್ನು ಸಿದ್ದರಾಮಯ್ಯ ಮೊಮ್ಮಗಳು ತನ್ಮಯಿ ಹೈಸ್ಕೂಲ್ ಓದ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಎರಡನೇ ಮಗ. MBBS MD ಶಿಕ್ಷಣ ಪಡೆದ ಇವರು ವರುಣಾದಲ್ಲಿ ವೈದ್ಯರಾಗಿದ್ರು. ಆದರೆ ರಾಕೇಶ್ ಅಕಾಲಿಕ ನಿಧನದ ಬಳಿಕ ಸಿದ್ದರಾಮಯ್ಯ ತಮ್ಮ ಎರಡನೇ ಮಗ ಯತೀಂದ್ರರನ್ನು ರಾಜಕೀಯಕ್ಕೆ ಕರೆತಂದ್ರು. 2018ರಲ್ಲಿ ತಮ್ಮ ಕ್ಷೇತ್ರ ವರುಣಾವನ್ನು ಬಿಟ್ಟುಕೊಟ್ರು. ಯತೀಂದ್ರ ಸಿದ್ದರಾಮಯ್ಯ ವಿನ್ ಕೂಡ ಆದ್ರು. ಶಾಸಕರಾಗಿ ದೊಡ್ಡ ಹೆಸರು ಕೂಡ ಮಾಡಿದ್ರು. ಆದ್ರೆ 2023ರಲ್ಲಿ ತಮ್ಮ ತಂದೆಗೆ ಕ್ಷೇತ್ರ ಬಿಟ್ಟುಕೊಟ್ಟು ಅವರನ್ನ ಗೆಲ್ಲಿಸಿದ್ರು.
ಇದಾದ್ಮೇಲೆ ಈ ವರ್ಷ ವಿಧಾನ ಪರಿಷತ್ಗೆ ಯತೀಂದ್ರ ಆಯ್ಕೆಯಾಗಿದ್ದಾರೆ. ಅಂದಹಾಗೆ ಯತೀಂದ್ರ ಸಿದ್ದರಾಮಯ್ಯ ಇನ್ನೂ ಮದುವೆ ಆಗಿಲ್ಲ. ಈ ಸಲ ವಿಧಾನ ಪರಿಷತ್ ಚುನಾವಣೆ ವೇಳೆ ತಮ್ಮ ಆಸ್ತಿ 32 ಕೋಟಿ ರೂಪಾಯಿ ಅಂತ ಘೋಷಿಸಿದ್ದಾರೆ. ಸಿದ್ದರಾಮನ ಹುಂಡಿಯಲ್ಲಿದೆ ಮನೆ. ವರುಣಾದ ಸಿದ್ದರಾಮನ ಹುಂಡಿಯಲ್ಲಿ ಸಿದ್ದರಾಮಯ್ಯನವರ ಮನೆ ಇದೆ. ಏನೇ ಶುಭ ಕಾರ್ಯಗಳು ನಡೆದ್ರೂ ಇದೇ ಮನೆಯಲ್ಲಿ ನಡೆಯುತ್ತೆ. ಆಗ ಎಲ್ಲಾ ಕುಟುಂಬಸ್ಥರು ಈ ಮನೆಯಲ್ಲಿ ಸೇರ್ತಾರೆ. ಆದ್ರೆ ಉಳಿದ ಸಮಯದಲ್ಲಿ ಈ ಮನೆ ಫುಲ್ ಖಾಲಿ ಬಿದ್ದಿರುತ್ತೆ. ಈಗ ಮೈಸೂರಿನ ಕುವೆಂಪು ನಗರದಲ್ಲಿ ಸಿದ್ದರಾಮಯ್ಯ ಅವರ ಕನಸಿನ ಮನೆ ನಿರ್ಮಾಣವಾಗ್ತಿದೆ. ರಾಜಕೀಯ ನಿವೃತ್ತಿ ಅಂಚಿಗೆ ತಲುಪಿರೋ ಸಿಎಂ ನಂತರದಲ್ಲಿ ಮೈಸೂರಿನಲ್ಲೇ ಸೆಟಲ್ ಆಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ದಂಪತಿ ಆಸ್ತಿ ಎಷ್ಟು? ಸಿದ್ದರಾಮಯ್ಯ ಈ ಸಲ ಚುನಾವಣೆಗೆ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಅವರಿಗಿಂತ ಅವರ ಪತ್ನಿಯ ಬಳಿಯೇ ಹೆಚ್ಚು ಆಸ್ತಿ ಇದೆ. ಸಿದ್ದರಾಮಯ್ಯ ಬಳಿ 19 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದ್ರೆ ಪತ್ನಿ ಪಾರ್ವತಿಯವರ ಬಳಿ 32 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ ಸಿದ್ದರಾಮಯ್ಯ ಮೇಲೆ 6 ಕೋಟಿ 84 ಲಕ್ಷ ರೂಪಾಯಿ ಸಾಲ ಇದ್ರೆ ಪತ್ನಿ ಪಾರ್ವತಿ ಬಳಿ 16 ಕೋಟಿ 24 ಲಕ್ಷ ರೂಪಾಯಿ ಸಾಲ ಇದೆ. ಇನ್ನು ಚಿನ್ನದ ವಿಚಾರಕ್ಕೆ ಬಂದ್ರೆ ಪಾರ್ವತಿ ಸಿದ್ದರಾಮಯ್ಯ ಬಳಿ 540 ಗ್ರಾಂನಷ್ಟು ಚಿನ್ನ ಇದೆ. 4.5 ಕೆಜಿ ಬೆಳ್ಳಿ ಇದೆ. ಆದ್ರೆ ಪತ್ನಿ ಬಳಿ ಕಾರುಗಳಿಲ್ಲ ಅಂತ ಅಫಿಡವಿಟ್ ನಲ್ಲಿ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.